ಒಂದು ಹಕ್ಕಿ ಬಂದು ಆ ಮರದ ಹತ್ರ, ದೊಡ್ಡ ಮರದ ಹತ್ರ ಕೇಳಿತಂತೆ, ನಾನು ಇಲ್ಲಿ ಬಂದು ನಿನ್ನ ಮರದ ಮೇಲೆ ನಾನು ಗೂಡು ಕಟ್ಲಿಯ, ನೀನು ಜಾಗ ಕೊಡ್ತೀಯ ನನಗೆ ಅಂತ. ಆವಾಗ ದೊಡ್ಡ ಮರ ಹೇಳ್ತಂತೆ, ಇಲ್ಲ, ನನ್ನ ಮೈಯೆಲ್ಲ ಈಗ ಭಾರ ದೊರಗಾಗಿದೆ, ನಾನು ಎಲ್ಲ ನಶಿಸಿ ಹೋಗ್ತಾ ಉಂಟು, ನಾನು ಕೊಡುವಿಲ್ಲ ಅಂತ ಹೇಳಿ. ಆವಾಗ ಹತ್ತಿರದಿಂದ ಇನ್ನೊಂದು ಮರ ಹತ್ರ ಹೋಗಿ ಕೇಳಿತಂತೆ. ಅದರ ಹತ್ರ ಕೇಳಿದಾಗ, ಧಾರಾಳವಾಗಿ ನೀನು ಕಟ್ಟು, ಈ ಮರ ಅಲ್ಲಿ ನಿನ್ಗಾಗೇ ಇರುವುದು ಅಂತ ಹೇಳ್ಕೊಂಡು. ಸ್ವಲ್ಪ ಸಮಯದಲ್ಲಿ ಜೋರು ಮಳೆ ಬಂತು, ಇಡೀ ಕಾಡಿನಲ್ಲಿ ಎಲ್ಲ ನೀರು ತುಂಬಿತು, ಆ ದೊಡ್ಡ ಮರ ಕೆಳಗೆ ಬಿತ್ತು, ಪೂರ್ತಿಯಾಗಿ ಅದೆಲ್ಲ ನಶಿಸಿ ಹೋಯ್ತು, ಅದೆಲ್ಲ ಮುಳುಗಿ ಹೋಯ್ತು. ಆವಾಗ ಅವ್ರಿಗೆ ಹೇಳ್ತಾ ಇರ್ತಂತೆ, ನೋಡಿದ್ಯಾ ನಾನು ಯಾಕೆ ಈ ನನ್ನ ಮನೆ, ನನ್ನ ಮರದಲ್ಲಿ ನೀನು ಗೂಡು ಕಟ್ಟಲಿಕ್ಕೆ ಯಾಕೆ ಬೇಡ ಅಂತ ಹೇಳಿದೆ ಅಂತಂದ್ರೆ, ನನಗೆ ಈ ಮಳೆ ಬರುದು, ಇದು ಪ್ರವಾಹ ಬರುದು ಎಲ್ಲ ನನಗೆ ಗೊತ್ತಿತ್ತು, ಅದಕ್ಕಾಗಿ ನೀನು ಬರಬೇಡ, ನಿನ್ನ ಸಂಸಾರ ಈಗ ನೋಡು ಅಲ್ಲಿ ಇನ್ನೊಂದು ಮರದ ಮೇಲೆ ನಿಂತ್ಕೊಂಡು ಅದು ಸುಖವಾಗಿದೆ ಅಲ್ವಾ, ಅದಕ್ಕಾಗಿ ನಾನು ಈ ಒಂದು ನಿನಗಾಗಿ ಅದಕ್ಕೆ ಬೇಡ ಅಂತ ನಾನು ಖಂಡತುಂಡವಾಗಿ ಹೇಳಬೇಕಾಯಿತು ಅಂತ ಹೇಳ್ತಂತೆ. ಇದರಿಂದ ಕಥೆಯಲ್ಲಿ ನಮ್ಗೆ ಏನ್ ಅರ್ಥ ಗೊತ್ತಾಗ್ತದೆ, ಕೆಲವೊಮ್ಮೆ ದೊಡ್ಡವರ ಮಾತಿಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ನಮಗೆ ಪರಂಪರೆಯಿಂದ ಈ ಸಾಹಿತ್ಯ ಬಂದಿದೆ, ಆ ಸಾಹಿತ್ಯವನ್ನು ನಾವು ಉಳಿಸ್ಕೊಳ್ಬೇಕು, ಅದನ್ನು ನಮ್ಮದಾಗಿಸ್ಕೊಳ್ಬೇಕು, ಅದನ್ನು ನಾವು ಬೆಳೆಸುವುದೇ ಹೇಗೆ, ನಾವು ಕೂಡ ಆಶ್ರಯ ಪಡಬೇಕಾಗ್ತದೆ. ಈಗ ಚುಟುಕು ಸಾಹಿತ್ಯ ಪರಿಷತ್ ನಿಮಗೆ ಒಂದು ಆಶ್ರಯ ಕೊಟ್ಟಿದೆ, ಒಂದು ಅವಕಾಶ ಮಾಡಿಕೊಟ್ಟಿದೆ, ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ನೀವೇನು ಕಥೆ ಬರೆಯಿಲ್ವಾ, ನೀವೇನು ಕವನ ಬರೆಯಿಲ್ವಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿಕ್ಕಾಗ್ತದೆ. ಅದರಿಂದ ನಾವು ಒಂದು ಸಣ್ಣ ಘಟನೆಯನ್ನಾದರೂ ಕೂಡ ಅದನ್ನು ನಾವು ನಮ್ಮದಾಗಿಸಿ ವಿವರಿಸ, ಅದನ್ನು ಶಾಪಿಕ್ ಅವರು ಒಳಕಳ ಸೀತಾರಾಮ್ ಭಟ್ರು ಮತ್ತು ಶ್ರೀನಿವಾಸರಾವ್ ಮತ್ತು ಸಾವಿತ್ರಿ ಎಸ್ ರಾವ್ ಅಂತ ಅವರು ನನ್ನ ಅಕ್ಕ ಮತ್ತು ಬಾವ, ಶ್ರೀನಿವಾಸರಾವ್ ಮತ್ತು ಸಾವಿತ್ರಿ ಎಸ್ ರಾವ್, ನಿಮ್ಮ ಎಲ್ಲ ಈ ಎಣ್ಣೀರು, ಅಡೂರು, ಬೈಂದೂರುವರೆಗೆ ಮಕ್ಕಳಿಗಾಗಿ ಕತೆ, ಕವನ, ಕಮ್ಮಟಗಳನ್ನು ಮಾಡ್ತಾ ಬಂದವರು 1500 ಮೇಲೆ. ಅದನಂತರ ನಮ್ಮ ಬಿ.ಪಿ. ಕುಳಮರವರು ಕೂಡ ತುಂಬ ಇಡೀ ಕಾಸರಗೋಡು ಅವರು ಎಲ್ಲ ಕಡೆಯಲ್ಲಿಯೂ ಶಾಲೆಯಲ್ಲಿ ಮಕ್ಕಳಿಗೆ ಕಮ್ಮಟಗಳನ್ನೆಲ್ಲ ಮಾಡಿದ್ದಾರೆ. ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದು 30 ವರ್ಷ ಮೇಲೆ ಆಯ್ತು. ನಾವು ಆ ಕಾರ್ಯಕ್ರಮದಲ್ಲಿ ನಿಮಗೆ ಅರ್ಥವಾಗುವುದು, ಒಂದು ದಕ್ಷಿಣ ಕನ್ನಡ ಮತ್ತು ಉತ್ತರ ಉಡುಪಿ ಮತ್ತು ಕಾಸರಗೋಡು ಸಮೇತ 10 ವರ್ಷ ನಾವು ಮಾಡ್ತಾನೆ ಬಂದಿದ್ದೇವೆ. ಈಗ ಈ ವರ್ಷ ನೋಡಬೇಕು, ಕಾಸರಗೋಡು ಎಲ್ಲ ತುಂಬ ಸೇರಿ ಇಂಥ ಒಂದು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಮಕ್ಕಳೇ ಅಭಿನಯಿಸುವುದು, ಮಕ್ಕಳೇ ಎಲ್ಲ ಪ್ರತಿಭಾ ಪ್ರದರ್ಶನ ಮಾಡೋದು, ಶಾಲೆಯಿಂದ 10 ಜನ ಮಾಡೋದು. ಅದ ನಂತರ ದೊಡ್ಡವರು ಮಕ್ಕಳಿಗಾಗಿ ಬರೆದಿದ್ರೆ ಅಂಥ ಒಂದು ಸಾಹಿತಿಗಳಿಗೆ ಒಂದು ಗೌರವ ಧನ ಒಂದು 3000 ರೂಪಾಯಿ ನಾವು ಕೊಡ್ತಾ ಇದ್ವು. ಮಕ್ಕಳೇ ಪ್ರಕಟಿಸಿ ಮಕ್ಕಳಿಗೋಸ್ಕರ ಮಕ್ಕಳಿಂದ ಎಂಬ ಕಾರ್ಯಕ್ರಮವನ್ನು ನಾವು ಮಕ್ಕಳ ಸಾಹಿತ್ಯ ಸಂಗಮ ರಿಜಿಸ್ಟರ್ಡ್ ಮಂಗಳೂರಿನಲ್ಲಿ ಮಾಡ್ತಾ ಬಂದಿದ್ದೇವೆ. ಅಂತ ಒಂದು ಕಾರ್ಯಕ್ರಮದ ನಾನು ಈ ಸರ್ತಿ ಅದರದ್ದು ಕೋಶಾಧಿಕಾರಿ ಅಂತ ಹೇಳಿಕೊಂಡು ಈ ಸರ್ತಿ ನಾವು ಮಕ್ಕಳ ಧ್ವನಿ ಕಾರ್ಯಕ್ರಮ ಸುಳ್ಯದಲ್ಲಿ ಹೆಚ್ಚಿನ ಅಂಶ ಅಲ್ಲಿ ಮಾಡಿದ್ದೇವೆ. ಅದರಲ್ಲಿ ನೀವು ಕೂಡ ಎಲ್ಲರೂ ಭಾಗವಹಿಸಬೇಕು ಮತ್ತು ನೀವು ಎಲ್ಲರೂ ಕೂಡ ಸಣ್ಣ ಸಣ್ಣ ಹೆಜ್ಜೆಯಿಂದ ಇಲ್ಲಿ ಇಸ್ರಾಯೇಲ್ ಅನ್ನು ಒಂದು ಚೂರು ತಪ್ಪದೆ ಇಸ್ರೇಲ್ ಅವರು ಕೂಡ ಸೋತಿದ್ದಾರೆ. ಆದರೆ ನಾವು 1000 ಮಿಸೈಲ್ ಅನ್ನು ನಾವು ಹೊಡೆದುಗೊಳಿಸಿದ್ದೇವೆ. ಯಾವುದರಿಂದಾಗಿ ಆಯಿತು? ಅದು ನಮ್ಮ ಆಕಾಶ್ ಪ್ರೈಮ್ ಅಂತ ನಮ್ಮ ಇದರಿಂದಾಗಿ. ಅದನ್ನು ಮಾಡಿದವರು ಯಾರು? ಮೊದಲು ಅದಕ್ಕೆ ಹಾಕಿದವರು APJ ಅಬ್ದುಲ್ ಕಲಾಂ. ಆ APJ ಅಬ್ದುಲ್ ಕಲಾಂ ಅವರು ಒಬ್ಬ ವ್ಯಕ್ತಿ ಏನೆಲ್ಲ ಬದಲಾವಣೆ ತಂದರು ಅಂತ ನಿಮ್ಮ ಕಣ್ಣ ಮುಂದೆ ಇದೆ. ಸೊ ಒಂದೊಂದು ಮಕ್ಕಳು ಇಲ್ಲಿ ಪ್ರತಿಯೊಬ್ಬರು ಕೂಡ ಅಂತಹ ಚಾಕಚಕ್ಯ ಅದರಲ್ಲಿ ಈ ಬಗ್ಗೆ ನಾನೇ ಹಾಕಿದ್ದೆ ಹಳೆಯ ಕನ್ನಡ ಪುಸ್ತಕ. ಯಾಕಂದ್ರೆ ನಾನು 30 ವರ್ಷ ಕನ್ನಡ ಪಠ್ಯ ಪುಸ್ತಕ ಬರೀತಾ ಇದ್ದೆ ಅಂತ ಹೇಳಿದೆ. ನಾನು
ಅದನ್ನು ಗೊತ್ತಾಯ್ತಾ? ಎಷ್ಟು ಮಂದಿಗೆ ಆಯ್ತು?